ನಮಸ್ಕಾರ ಸ್ನೇಹಿತರೆ, ನಾನು ಬಂದಿದ್ದೀನಿ ಇವಾಗ ದೊಡ್ಡಮಾಲಾಪುರದಲ್ಲಿ ನಮಗೆ ಒಬ್ಬರು ಕರೆ ಮಾಡಿದರು, ಹಾವು ಬಂದಿದೆ ಅಂತ ಬಂದಿದ್ದೀನಿ. ನೋಡಿ, ಇದು ತೋಟದ ಮನೆ, ಚೀಲ ಮಾಡಿ ಇರಿಗೋಸ್ಕರ ಬಂದ್ಬಿಟ್ಟದೆ ಅದು. ಬನ್ನಿ ಅದನ್ನು ಹಿಡಿಯೋಣ, ಯಾವ ಅಂತ ನೋಡೋಣ, ವಿಷಕರಿನ ವಿಷ ಇಲ್ದಿರೋದ. ಹಂಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಇದ್ರಲ್ಲಿ ಐತೆ ಹಾವು, ಅಲ್ಲಿಲ್ಲ ಬಿಡಿ, ಇದ್ರಲ್ಲಿ ಐತೆ. ಅಗ್ಲಾಗಿರೋ ಜಾಗ ಎಲ್ಲಾದ್ರೂ ಇದೆಯಾ ಸರ್? ಅಲ್ಲೇ ಮುಂದೆಗಡೆ ಇಟ್ಕೊಬಿಡವ, ಹಿಂದ್ಗಡೆಗೆ ಎತ್ಕೊಳ್ಳೋಣ. ಬನ್ನಿ ಇಲ್ಲಿಗೆ, ನಡಿ ದಿಶ ಆಚೆ ಹೋಗ್ಬಿಡ, ಆ ಕಡೆ ಹೋಗ್ತದೆ. ನೀನು ಸ್ವಲ್ಪ ಆ ಕಡೆ ಇಟ್ಕೊಳ್ಳಿ ಸರ್. ಡಬ್ಬ ಎತ್ಕೊಬಂದ್ಬಿಡಿ. ಅದು ನಾಗರಾವು. ನೀವು ರೈತರು ಏನ್ ಮಾಡ್ಬೇಕು ಅಂತಂದ್ರೆ, ಈ ತರ ಮಡಗಿದಾಗ ನೋಡಿ ಕೈ ಹಾಕ್ಬೇಕು. ಇವಾಗ ಬೇಸಿಗೆಗಾಲ ಒಂದ್ ಸ್ವಲ್ಪ ಹಾವುಗಳು ಜಾಸ್ತಿ ಬರ್ತವೆ, ನೋಡಿ ಮಾಡಿ ಕೈ ಹಾಕಿ. ಆಮೇಲೆ ಗದ್ದೆಗಳಲ್ಲಿ ಹೋದಾಗ ಇವಾಗ ಒಂದು ಕೋಲ್ ತಗೊಂಡು ಬೆಳೆದ್ಬಿಟ್ಟಿದ್ರೆ ಆಯ್ತಾ. ಶೂಗಳ ಇದ್ರೆ ಶೂಗಳು ಹಾಕೊಳ್ಳಿ. ಆಮೇಲೆ ಹಾವು ನೀವು ಹೊಡಿಬಾರ್ದು ರೈತರು ಹಾವುಗಳನ್ನ. ದಯವಿಟ್ಟು ನೀವು ರೈತರು, ನಿಮ್ಮ ಪ್ರೇಮಿ ಅದು ಹುರ್ಗ ಹಾವುಗಳು ರೈತರು ಪ್ರೇಮಿ ಅಂತ ಕರೀತಾರೆ. ಯಾಕಂತಂದ್ರೆ ನೀವು ಬೆಳೆಯೋಂಥ ಬೆಳೆನ ಇಲಿಗಳು ಬಂದು ತಿಂತವೆ, ಹೆಗ್ಣ ತಿಂತವೆ, ಅದನ್ನ ಇದು ತಿಂತ ನಿಮ್ಮ ಬೆಳೆನ ಉಳಿಸುತ್ತೆ. ಅದಕ್ಕೋಸ್ಕರ ಹಾವುಗಳನ್ನ ಹೊಡಿಯಕ್ಕೆ ಹೋಗ್ಬೇಡಿ. ನಮ್ಗೆ ಕರೆ ಮಾಡಿ ನಾವು ಬಂದು ಹಿಡ್ಕೊಳ್ತೀವಿ. ಕೊಡಿ ಇಸ್ಕೊಳ್ಳಿ. ಇದು ನನಗೆ ಸುಮಾರು ದಿವಸ ಸಿಕ್ಕದೆ. ಇಲ್ಲ ಸರ್, ಓಪನ್ ಇಲ್ಲ. ಇಲ್ಲಿ ಪೈಪ್ ಹತ್ರ ಎಲ್ಲೂ ಹೋಗಲ್ಲ ಇರಿ. ಇನ್ನೆಲ್ಲೂ ಓದಲ್ಲ ಬಿಡಿ, ಅವ್ರು ಬಿಡಲ್ಲ ಕಣಿದು, ಇನ್ನೆಲ್ಲೂ ಹೋಗಲ್ಲ. ಸುಮಾರು ಒಂದು 4-5 ಅಡಿ ಅಷ್ಟು ಅಂತ. ಇದು ನಾಗರಾವಲ್ಲಿ ಗಂಡ ಹಾವು ಇದು. ನಾವು ಮಾಡುವಂಥ ಕೆಲಸನ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬಾರ್ದು. ಅವ್ರು ಹಿಡಿತಾರಲ್ಲ, ನಾವು ಹಿಡಿಬೋದು, ನಾವು ಮಾಡ್ಬೋದು ಅಂತಂದ್ರೆ ಆಗಲ್ಲ. ಹಾವುಗಳು ಹಿಂಗೆ ಹಿಡ್ಕೊಂಡಿದ್ರು ಮೇಲಕ್ಕೆ ಹತ್ತವೆ, ಕಚ್ಚುವಂಥ ಸಾಧ್ಯತೆಗಳಿರ್ತವೆ. ದಯವಿಟ್ಟು ಆದಷ್ಟು ಹಾವುಗಳನ್ನ ಹೊಡಿಯಕ್ಕೆ ಹೋಗ್ಬೇಡಿ. ಬನ್ನಿ ಇವಾಗ ಪ್ಯಾಕ್ ಮಾಡೋಣ. ಇದಕ್ಕಾಗದೆ 10 ವರ್ಷ ಆಗದೆ. ಹಾವುಗಳಿಗೆ ಜಾಸ್ತಿ ಇದ್ದಿಲ್ಲ. ಏನಿದ್ರು ಹಾವುಗಳು ಬದುಕುವುದು 20 ವರ್ಷ, 25 ವರ್ಷ, 30 ವರ್ಷದೊಳಗೆ ಹಾವುಗಳು ಬದುಕುವುದು. ಇವಾಗ ಬೇಸಿಗೆಗಾಲ ಅಲ್ವಾ, ನಿಮ್ಮ ಎಲ್ಲ ಸರ್ ಮಳೆಗಾಲ ಸಿಕ್ಕಂದಂಗೆ ಅಲ್ಲ, ಬೇಸಿಗೆಗಾಲ ಅಲ್ವಾ, ಗದ್ದೆಗಳಲ್ಲಿ ಇದಕ್ಕೆ ಇಲ್ಲಿ ಹುಡಿಕೊಂಡಿವು. ಅದ್ರ ಇದಕ್ಕೋಸ್ಕರ ಬಂದ್ಬಿಡೋದು ಅದು. ನೋಡಕ್ಕೆ ಅವ್ರಿಗೆ ಅದೇ ಅಭ್ಯಾಸ ಅಲ್ವಾ. ಹಂಗೆ ನಮ್ಮ ವಿಡಿಯೋ ನೋಡ್ತಾ ಇರಿ.